ಧನುರಾಶಿ ಈ ದಿವಸ ನಿಮ್ಮ ಎಲ್ಲ ಕೆಲಸಗಳಿಗೆ ಸ್ನೇಹಿತರ ಸಹಾಯ ಸಹಕಾರ ಬೇಕಾಗಬಹುದು. ಹಾಗಾಗಿ ಸ್ನೇಹಿತರ ಜೊತೆಯಲ್ಲಿ ಸಂಪರ್ಕ, ಅವರ ಜೊತೆಯಲ್ಲಿ ಸರಿಯಾದಂತಹ ವಿಶ್ವಾಸ ಇದೆಲ್ಲವನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಹಣವನ್ನು ಹೂಡಿಕೆ ಮಾಡಿದರೆ ಶುಭ ಇದೆ, ಹಾಗಂತ ಪ್ರಚೋದನೆ ಅಲ್ಲ. ನಿಮ್ಮ ಸಮಯ ಚೆನ್ನಾಗಿದೆ, ನಿಮ್ಮ ಪ್ರಯತ್ನಗಳು ಬೇರೆ ಬೇರೆ ರೀತಿಯಲ್ಲಿ ಇದ್ದರೆ ಅದನ್ನು ಸರಿಯಾದಂತಹ ಕ್ರಮದಲ್ಲಿ ಮುಂದುವರಿಸ್ಕೊಂಡು ಹೋಗಬಹುದು ಅನ್ನುವಂಥದ್ದು ಸೂಚನೆ. ದಲ್ಲಾಳಿಗಳಾಗ್ಬೋದು ಅಥವಾ ಬಡ್ಡಿ ವ್ಯವಹಾರ ಇಟ್ಟುಕೊಂಡಿರ್ತಕ್ಕಂಥವ್ರಾಗ್ಬೋದು, ಕಮಿಷನ್ ಏಜೆಂಟ್ಸ್ ಅಂತ ಏನು ಕರಿತೀವಿ, ಅವರಿಗೆಲ್ಲ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ಕಾನೂನಿನ ಕುಣಿಕೆ ಅಡ್ಡಿ ಮಾಡ್ತಕ್ಕಂಥದ್ದು ಆಗಬಹುದು. ಕಾನೂನಾತ್ಮಕವಾಗಿ ನ್ಯಾಯಸಮ್ಮತವಾಗಿ ಕೆಲಸ ಮಾಡ್ತಕ್ಕಂಥವರಿಗೆ ಯಾವುದೇ ರೀತಿಯ ಅಡ್ಡಿಗಳು ಬರದೇ ಇರುವಂಥದ್ದಾಗಲಿ ಅನ್ನುವಂಥದ್ದು. ದಾಂಪತ್ಯದಲ್ಲಿ ಸಾಮರಸ್ಯ ಇರುತ್ತೆ, ಹಾಗಾಗಿ ಕೆಲವು ನಿರ್ಧಾರಗಳಿಗೆ ಅವಕಾಶಗಳಾಗ್ತಕ್ಕಂಥದ್ದು. ಪ್ರೇಮಿಗಳು ತಮ್ಮ ಪ್ರೇಮ ವಿಚಾರವನ್ನು ಮನೆಯಲ್ಲಿ, ಹಿರಿಯರಲ್ಲಿ, ಸ್ನೇಹಿತರಲ್ಲಿ, ಆತ್ಮೀಯರಲ್ಲಿ, ಬಂಧುಗಳಲ್ಲಿ ಹೇಳಿಕೊಳ್ಳಬಹುದಾದಂತಹ ದಿವಸ. ಅವರ ಸಹಕಾರ, ಒಪ್ಪಿಗೆ ಅಥವಾ ಅವರ ಒಂದು ಅನುಮೋದನೆ ಸಿಕ್ಕುವಂಥದ್ದಾಗಬಹುದು. ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಮನೆಯಲ್ಲಾಗಲಿ ವ್ಯವಹಾರದಲ್ಲಾಗಲಿ ವಿಷಯವನ್ನು ಸರಿಯಾಗಿ ಯಾರು ಅರ್ಥ ಮಾಡಿಕೊಳ್ಳೋದಿಲ್ಲ ಅಂಥವರ ಸಹವಾಸ ನಿಮಗೆ ತೊಂದರೆ ಮಾಡುತ್ತೆ. ನೀವೇನೋ ಹೇಳಿಕೊಳ್ತೀರಿ, ಅವರು ಅಪಾರ್ಥ ಮಾಡಿಕೊಳ್ತಾರೆ. ನಿಮ್ಮ ಉದ್ದೇಶ ಒಂದಾಗಿರುತ್ತೆ, ಅವರಿಗೆ ಅದು ಅರ್ಥ ಆಗೋದಿಲ್ಲ, ಅಥವಾ ಅವರ ಅರ್ಥ ಮಾಡ್ಕೊಳ್ತಕ್ಕಂತಹ ರೀತಿಯೇ ಬೇರೆ. ಅವರ ಸಲಹೆ ನಿಮಗಿಷ್ಟ ಆಗೋದಿಲ್ಲ. ನೀವು ಪೂರ್ವ ನಿಯೋಜಿತ ಅನ್ನುವ ರೀತಿಯಲ್ಲಿ ಯಾವುದೋ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರ್ತೀರಿ, ಅದು ಮನೆಯವರಿಗೆ ಇಷ್ಟ ಆಗೋದಿಲ್ಲ. ಹಾಗಾದಾಗ ಎಲ್ಲವೂ ಕೂಡ ನಿಮಗೆ ವಿರುದ್ಧವಾದಂತಹ ಫಲವನ್ನೇ, ವಾತಾವರಣವನ್ನೇ ಅಲ್ಲಿ ಸೃಷ್ಟಿ ಮಾಡ್ತಕ್ಕಂಥದ್ದಾಗತ್ತೆ. ಮುಖ್ಯವಾಗಿ ಮಾಡಬೇಕಾದಂತಹ ಕೆಲಸವನ್ನು ಮರೆತು ಬಿಡ್ತೀರಿ. ಯಾವ ಕೆಲಸಕ್ಕೆ ಆದ್ಯತೆಯನ್ನು ಕೊಟ್ಟು ಆ ಕೆಲಸವನ್ನು ತಕ್ಷಣದಲ್ಲಿ ಪೂರೈಸಬೇಕಾಗಿರುತ್ತೋ ಆ ಕೆಲಸವನ್ನೇ ಮರೆತು ಬಿಡ್ತೀರಿ. ಆಮೇಲೆ ಸಮಯ ಆದ ನಂತರದಲ್ಲಿ ಜ್ಞಾಪಕ ಆಗಬಹುದು, ಪ್ರಯೋಜನ ಏನು, ಸಮಯ ಕಳೆದು ಹೋಗಿರುತ್ತೆ. ಯಾರಿಗೂ ಕೂಡ ಸಹಾಯ ಸಹಕಾರವನ್ನು ಮಾಡುವ ಗೋಜಿಗೆ ಹೋಗೋದಿಲ್ಲ ನೀವು. ಅದು ಯಾವುದೂ ಕೂಡ ನಿಮಗೆ ಮನಸ್ಸಿಗೆ ಬರೋದಿಲ್ಲ. ಬೇಡ ಅಂತ ಹೇಳಿ ಅನಿಸುವಂತಹ ಸಂದರ್ಭ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅವರ ವಿಶ್ವಾಸ, ಅವರ ಮನಸ್ಸನ್ನು ಗೆಲ್ತಕ್ಕಂತಹ ಪ್ರಯತ್ನಗಳು ನಡೀಬೇಕು. ಆಗ ಮಾತ್ರ ನಿಮ್ಮ ಕೆಲವು ಕೆಲಸಗಳಿಗೆ ಒಳ್ಳೆಯದಾಗಿ ಸಹಕಾರ ಸಿಗ್ತಕ್ಕಂಥದ್ದು. ಶ್ರೀರಾಮನ ಪ್ರಾರ್ಥನೆಯನ್ನು ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಜೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ಆ ಶ್ರೀರಾಮಚಂದ್ರನ ಅನುಗ್ರಹ ನಿಮಗೆ ಎಲ್ಲ ವಿಧದಲ್ಲೂ ಕೂಡ ರಕ್ಷಣೆಯನ್ನು ನೀಡಲಿ. ಶುಭವಾಗಿ. ಕುಂಭರಾಶಿ, ಆತ್ಮವಿಶ್ವಾಸ ಹೆಚ್ಚಾಗಿರತಕ್ಕಂತಹ ದಿವಸ. ನಾನಿದೆಲ್ಲವನ್ನು ಮಾಡಿ ಪೂರೈಸ್ತೀನಿ, ಎಲ್ಲದರಲ್ಲೂ ಕೂಡ ಜಯ ನನ್ನದೇ ಅನ್ನುವ ಭಾವ ಮನಸ್ಸಿನಲ್ಲಿ ಉತ್ತುಂಗದಲ್ಲಿರತಕ್ಕಂತಹ ದಿವಸ. ಇದು ಸದಾ ಕಾಲದಲ್ಲಿರಬೇಕು, ಆದರೆ ಅದು ಅತಿರೇಕಕ್ಕೆ ಹೋಗಬಾರದು ಅನ್ನುವಂಥದ್ದು. ಕುಟುಂಬದ ಸದಸ್ಯರ ಜೊತೆಯಲ್ಲಿ ನಿಮ್ಮ ವಿಷಯ ಏನಿದೆ ಅದನ್ನು ಚರ್ಚೆ ಮಾಡಿ, ಸಾಧಕ ಬಾಧಕಗಳನ್ನು ಅನುಭವಿಗಳಿಂದ ತಿಳ್ಕೊಳ್ಳಿ, ನಂತರದಲ್ಲಿ ಮುಂದುವರಿರಿ, ಆನಂತರದಲ್ಲಿ ನಿರ್ಧಾರವನ್ನು ಮಾಡಿ ಅನ್ನುವಂಥದ್ದು. ನಿಮ್ಮ ಬುದ್ಧಿವಂತಿಕೆಯಿಂದ ಕಷ್ಟಕರವಾದಂತಹ ಕೆಲಸಗಳನ್ನು ಸುಲಭವಾಗಿ ನಿಭಾಯಿಸ್ತೀರಿ. ಯಾವುದೋ ಒಂದು ರೀತಿಯ ತೊಡಕು, ಅಡ್ಡಿ, ಆತಂಕ, ಅಡಚಣೆ ಅನ್ನುವಂಥದ್ದು ಇದ್ದರೂ ಕೂಡ ನಿಮ್ಮ ಬುದ್ಧಿವಂತಿಕೆ ಆ ಕ್ಷಣಕ್ಕೆ ಯಾವುದೋ ಒಂದು ಉಪಾಯವನ್ನು ಕಂಡುಹಿಡ್ಕೊಳ್ತಕ್ಕಂಥದ್ದು. ಸುಲಭೋಪಾಯದಿಂದ ನಿಮ್ಮ ಕೆಲಸಗಳನ್ನು ನೀವು ಮಾಡಿ ಪೂರೈಸ್ತೀರಿ ಅಂತಕ್ಕಂಥದ್ದು ಮೆಚ್ಚಬೇಕಾದಂಥದ್ದು. ಕ್ರೀಡಾಪಟುಗಳಿಗೆ ಯಶಸ್ಸಿರತಕ್ಕಂತಹ ದಿವಸ. ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಉತ್ತಮವಾದಂತಹ ಕೆಲಸದಲ್ಲಿ ಹಣವನ್ನು ವಿನಿಯೋಗಿಸ್ತಕ್ಕಂತಹ ಒಂದು ಮಾನಸಿಕ ಪರಿವರ್ತನೆ ನಿಮ್ಮದಾಗಲಿ ಅಂತ ಅರ್ಥ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸ್ನೇಹಿತರ ಸಲಹೆಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಯಾತಕ್ಕೋಸ್ಕರ ಸ್ನೇಹಿತರು ನಮಗೆ ತಿಳುವಳಿಕೆಯನ್ನು ಹೇಳ್ತಾ ಇದ್ದಾರೆ, ಅವರ ಮಾತಿನ ಮರ್ಮ ಏನು ಆಗಬಹುದು, ಯಾವ ರೀತಿ ಒಳ್ಳೆಯದಾಗಬಹುದು ಅಥವಾ ಕೆಡಕನ್ನು ಹೇಗೆ ತಡಿಬಹುದು, ಎಲ್ಲದರ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾದಂಥದ್ದು. ಬಹಳ ದಿವಸಗಳಿಂದ ಆರೋಗ್ಯ ಸಮಸ್ಯೆ ಇರತಕ್ಕಂಥವ್ರಿಗೆ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ. ನಿಮ್ಮ ಕೆಲಸದ ಶೈಲಿಯನ್ನು ಬದಲಿಸೋದಕ್ಕೆ
ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಾಗುತ್ತೆ. ಆದರೆ ಪ್ರಯತ್ನ ಅನ್ನೋದೊಂದು ಬೇಕಲ್ಲ, ಅದಕ್ಕೆ ಮನಸ್ಸು ಮಾಡಿ ಪ್ರಯತ್ನವನ್ನು ಮಾಡಬೇಕಾದಂಥದ್ದು. ಮಕ್ಕಳಿಗೋಸ್ಕರವಾಗಿ ಉಡುಗೊರೆಯನ್ನು, ವಸ್ತ್ರಗಳನ್ನು, ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಮಧುಮೇಹಿಗಳಿಗೆ, ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ತೊಂದರೆಯಾಗ್ತಕ್ಕಂಥದ್ದು. ಎಚ್ಚರಿಕೆ ವಹಿಸಿ ಆರೋಗ್ಯದ ದೃಷ್ಟಿಯಿಂದ ಧನ್ವಂತರಿ ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.